ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇವ್ರೆ ಅದ್ ಯಾರ್ದು ಏನು ಅಂತ ಗೊತ್ತಿಲ್ಲ ಆಯ್ತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂತ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ಸು, ಬಿಜೆಪಿ ಇದ್ರೆ ಬಿಜೆಪಿ, NCP, ಶಿವಸೇನಾ ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿಜೆಪಿ ಸರ್ಕಾರಗಳಲ್ಲಿ? ಮತ್ತೆ ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪಣ ವಾಪಸ್ ಬಂದ್ಬಿಡ್ತು, ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಎಲ್ಲಿಂದ ಬರ್ತಾ ಇದೆ? ಮತ್ತೆ ಬಿಜೆಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಕ್ಕೆ ಹೋಗ್ತಾ ಇದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗ್ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂತ ಮಾಹಿತಿಗಳು ಬಿಜೆಪಿ ಶಾಸಕರಿಗೆ ಹೇಗೆ ಗೊತ್ತಿದೆ? ಮತ್ತೆ ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗ ಹೋಗ್ತಾ ಇದೆಯೋ, ಅಲ್ಲಿ ಯಾರ ಸರ್ಕಾರ ಇರೋದು? ಮತ್ತೆ ಇದು ಸ್ವಲ್ಪ ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ಲ ಕೇಂದ್ರ ಸರ್ಕಾರ. ಯಾವುದು ನಿನ್ನೆ ಇವತ್ತು ನಿನ್ನೆ ನಮ್ಮ ಪ್ರಧಾನಮಂತ್ರಿ ಅವರ ಭಾಷಣ ಮನ್ ಕಿ ಬಾತ್ನಲ್ಲಿ ನೀವು ಕೇಳಿದ್ರಿ, ಜೆನ್ಜಿ ಅವರಿಗೆ ಯಾವುದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನೋಡ್ಲಿಕ್ಕೆ ಟೈಮ್ ಇದೆ, ಪುರ್ಸೋತಿದೆ ಪ್ರಧಾನಮಂತ್ರಿಗೆ. 1000 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಟ್ರಕ್ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದಾರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿ ಟೈಮ್ನಲ್ಲೆಲ್ಲ ಬರೇ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ, ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ. ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಯಾಕೆ ಕೊಡ್ಬೇಕು? ಬಿಜೆಪಿ ಅವರೆಲ್ಲ ಹೋಗ್ತಾರೆ, ಕೇಂದ್ರನೂ ಅವ್ರ ಕೈಲೇ, ಎಲ್ಲ ರಾಜ್ಯ ಸರ್ಕಾರವೂ ಅವ್ರ ಕೈಲೇ. ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ. ಅದೇ ಕೇಳ್ತಾ ಇರೋದು ಸ್ವಾಮಿ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಿನ್ನೆ ನಿಮ್ಮ ಚಾನೆಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಅವ್ಯಾವ ವಿರಾಟ್ ಅಂದ್ಬಿಟ್ಟು ಯಾರೋ ಗುಜರಾತ್ದವನ್ ಇದಾನಂತೆ, ಕಿಶೋರ್ ಇದಾನಂತೆ, ಇವರೆಲ್ಲರೂ ಕೂಡ ಗುಜರಾತ್ ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಅವರು ಬಿಜೆಪಿನ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಸರ್ಕಾರ ಯಾರು ನಡೀತಾ ಇರೋದು ಅಂದರೆ 1 ಕೋಟಿ. ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲಿ 400 ಅಲ್ಲ 1000 ಕೋಟಿ ಇತ್ತು ಅಂತ. ಆಮೇಲೆ 2000 ನೋಟ 2000 ನೋಟ್ ಸಿಗ್ತಾ ಇಲ್ಲ. ಯಾರು ಪ್ರಿಂಟ್ ಮಾಡ್ತಾ ಇದ್ದಾರೆ? ಹೇಗೆ ಪ್ರಿಂಟ್ ಮಾಡ್ತಾ ಇದ್ದಾರೆ? ಗುಜರಾತ್ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದಾರಾ? ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂಥ ಪ್ರಿಂಟಿಂಗ್ ಮಾಡ್ತಾ ಇದ್ದಾರಾ? ಆಯ್ತ್ರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.